2 ಆದರೆ ನಾಡಿನ ಹೋರಾಟದ ಬಗ್ಗೆ ಅದರಲ್ಲೂ ಕನ್ನಡ ನಾಡಿಗೆ ಏನು ಕೆಲವು ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಯಾರನ್ನೂ ಗುರಿ ಮಾಡಲ್ಲ. ಈ ಸಂದರ್ಭದಲ್ಲಿ ಅದರ ವಿಷಯ ಪ್ರಸ್ತಾಪ ಮಾಡೋದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಕಾಲ ಕೂಡಿ ಬರಬೇಕು ಅಂತ. ನಾನು ನಂಬಿಕೆ ಇದೆ, ನನಗೆ ಆ ಸನ್ನಿವೇಶ ಕೂಡಿ ಬರುತ್ತೆ. ಆ ದಿನ ಮತ್ತೊಮ್ಮೆ ನಮಗೆ ಯಾವ ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನನ್ನ ವಯಸ್ಸು ಅಡ್ಡಿ ಬರೋದಿಲ್ಲ. ನನ್ನ ಹೋರಾಟ ಆಗಲೇ ಹೇಳಿದ್ದಾನೆ, ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದರೆ ನಿಮ್ಮ ಕಾರ್ಯಕ್ರಮ ಮಹಾಭಾರತದಲ್ಲೇ ನಾನು ಭಾಗಿಯಾಗ್ತೀನಿ. ನಿಮ್ಮೆಲ್ಲರಿಗೆ ನಮಸ್ಕಾರ. ಕಾಲ ಪಕ್ವ ಆಗುತ್ತಾ ಸರ್? ಕಾಲ ಪಕ್ವ ಆಗುತ್ತಾ? ನೀವು ಅದ್ಭುತ ಹಾಕಿ ಪ್ಲೇಯರ್ ಆಗಿದ್ರಿ, ಒಂದು ಗಲಾಟೆ ಆಗತ್ತೆ. ಒಂದರ್ಥದಲ್ಲಿ ಖಂಡಿತ ನಮ್ಮೆಲ್ಲರ ದೊಡ್ಡ ಕನಸು ಇವತ್ತು ನನಸಾಗಿದೆ. ಮೊದಲನೇದಾಗಿ ಅನಂತ ಅನಂತ ಧನ್ಯವಾದಗಳು ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ ದೊಡ್ಡಗೌಡರಿಗೆ. ರಿಪಬ್ಲಿಕ್ ಕನ್ನಡದ ಪರವಾಗಿ ತಾವೆಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ರಿಪಬ್ಲಿಕ್ ಕನ್ನಡದ ಪರವಾಗಿ ಅದೇ ರೀತಿಯಾಗಿ ವೈಟ್ ಗೋಲ್ಡ್ ವತಿಯಿಂದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು ಪುಟ್ಟ ಗೌರವ ಸಮರ್ಪಣೆ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಣ್ಮಣಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರನ್ನ ಇದೀಗ ರಿಪಬ್ಲಿಕ್ ಕನ್ನಡದ ಪರವಾಗಿ ಹಾಗೂ ವೈಟ್ ಗೋಲ್ಡ್ ಪರವಾಗಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಸಾಲು ಸಾಲು ಸಾಧನೆಗಳನ್ನ ಮಾಡಿ ಮಣ್ಣಿನ ಮಕ್ಕಳಿಗೆ ಸ್ಫೂರ್ತಿಯಾಗಿರುವಂತಹ ಹಿರಿಯ ನಾಯಕರು ಈ ದಿನ ನಮ್ಮ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ಕಾನ್ಕ್ಲೇವ್ಗೆ ಬಂದು ಮತ್ತಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ದೊಡ್ಡಗೌಡರಿಗೆ ಈ ಮೂಲಕ ಎಲ್ಲರ ಪರವಾಗಿ ಮತ್ತೊಮ್ಮೆ ಆದರೆ ನಾಡಿನ ಹೋರಾಟದ ಬಗ್ಗೆ ಅದರಲ್ಲೂ ಕನ್ನಡ ನಾಡಿಗೆ ಏನು ಕೆಲವು ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಯಾರನ್ನೂ ಗುರಿ ಮಾಡಲ್ಲ. ಈ ಸಂದರ್ಭದಲ್ಲಿ ಅದರ
ವಿಷಯ ಪ್ರಸ್ತಾಪ ಮಾಡೋದಿಲ್ಲ. ನಾನು ಆಗಲೇ ಹೇಳಿದ್ದೇನೆ, ಕಾಲ ಕೂಡಿ ಬರಬೇಕು ಅಂತ. ನಾನು ನಂಬಿಕೆ ಇದೆ, ನನಗೆ ಆ ಸನ್ನಿವೇಶ ಕೂಡಿ ಬರುತ್ತೆ. ಆ ದಿನ ಮತ್ತೊಮ್ಮೆ ನಮಗೆ ಯಾವ ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನನ್ನ ವಯಸ್ಸು ಅಡ್ಡಿ ಬರೋದಿಲ್ಲ. ನನ್ನ ಹೋರಾಟ ಆಗಲೇ ಹೇಳಿದ್ದಾನೆ, ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದರೆ ನಿಮ್ಮ ಕಾರ್ಯಕ್ರಮ ಮಹಾಭಾರತದಲ್ಲೇ ನಾನು ಭಾಗಿಯಾಗ್ತೀನಿ. ನಿಮ್ಮೆಲ್ಲರಿಗೆ ನಮಸ್ಕಾರ. ಕಾಲ ಪಕ್ವ ಆಗುತ್ತಾ ಸರ್? ಕಾಲ ಪಕ್ವ ಆಗುತ್ತಾ? ನೀವು ಅದ್ಭುತ ಹಾಕಿ ಪ್ಲೇಯರ್ ಆಗಿದ್ರಿ, ಒಂದು ಗಲಾಟೆ ಆಗತ್ತೆ. ಒಂದರ್ಥದಲ್ಲಿ ಖಂಡಿತ ನಮ್ಮೆಲ್ಲರ ದೊಡ್ಡ ಕನಸು ಇವತ್ತು ನನಸಾಗಿದೆ. ಮೊದಲನೇದಾಗಿ ಅನಂತ ಧನ್ಯವಾದಗಳು ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ ದೊಡ್ಡಗೌಡರಿಗೆ. ರಿಪಬ್ಲಿಕ್ ಕನ್ನಡದ ಪರವಾಗಿ ತಾವೆಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ರಿಪಬ್ಲಿಕ್ ಕನ್ನಡದ ಪರವಾಗಿ ಅದೇ ರೀತಿಯಾಗಿ ವೈಟ್ ಗೋಲ್ಡ್ ವತಿಯಿಂದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಒಂದು ಪುಟ್ಟ ಗೌರವ ಸಮರ್ಪಣೆ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಣ್ಮಣಿಯಾಗಿರುವಂತಹ ಸನ್ಮಾನ್ಯ ಶ್ರೀ HD ದೇವೇಗೌಡರನ್ನ ಇದೀಗ ರಿಪಬ್ಲಿಕ್ ಕನ್ನಡದ ಪರವಾಗಿ ಹಾಗೂ ವೈಟ್ ಗೋಲ್ಡ್ ಪರವಾಗಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಸಾಲು ಸಾಲು ಸಾಧನೆಗಳನ್ನ ಮಾಡಿ ಮಣ್ಣಿನ ಮಕ್ಕಳಿಗೆ ಸ್ಫೂರ್ತಿಯಾಗಿರುವಂತಹ ಹಿರಿಯ ನಾಯಕರು ಈ ದಿನ ನಮ್ಮ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ಕಾನ್ಕ್ಲೇವ್ಗೆ ಬಂದು ಮತ್ತಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ದೊಡ್ಡಗೌಡರಿಗೆ ಈ ಮೂಲಕ ಎಲ್ಲರ ಪರವಾಗಿ